ಪ್ರೇಸ್ ದ ಲಾರ್ಡ್. ದೇವರು ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನನ್ನೆಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಈ ನಿನ್ನ ವಾಕ್ಯಗಳನ್ನು ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನೇ, ನನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾದಿಕೊಂಡು ಈ ವಾಕ್ಯದ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡು. ಪವಿತ್ರಾತ್ಮನೇ, ಈ ವಾಕ್ಯದ ಪ್ರತಿಯೊಬ್ಬರ ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು, ಬಿಡುಗಡೆಯನ್ನು ಉಂಟು ಮಾಡಬೇಕು ನಾನು ಬಿಡುಕೊಡ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯದಲ್ಲಿ 14-16 ವಾಕ್ಯ. ರೋಮನ್ಸ್ ಚಾಪ್ಟರ್ 9 ವರ್ಸ್ 14-16 ವರ್ಸ್. ಹಾಗಾದರೆ ಏನು ಹೇಳೋಣ? ದೇವರಲ್ಲಿ ಅನ್ಯಾಯ ಉಂಟೋ? ಎಂದಿಗೂ ಇಲ್ಲ. ಯಾವನ ಮೇಲೆ ನನ್ನ ಕರುಣೆ ಉಂಟೋ ಅವನನ್ನು ಕರುಣಿಸುವೆನು. ಯಾವನ ಮೇಲೆ ನನ್ನ ಕನಿಕರ ಬದೆಯೋ ಅವನಿಗೆ ಕನಿಕರ ತೋರಿಸುವೆನು ಎಂದು ದೇವರು ಮೋಸೆಗೆ ಹೇಳಿರುತ್ತಾನಷ್ಟೇ. ಆದುದರಿಂದ ದೇವರ ದಯೆಯು ಮನುಷ್ಯರಿಗೆ ಇಚ್ಛಿಸುವುದರಿಂದಾಗಲಿ ಪ್ರಯತ್ನಿಸುವುದರಿಂದಾಗಲಿ ದೊರೆಯದೆ ದೇವರು ಕರುಣಿಸುವುದರಿಂದಲೇ ದೊರೆಯುತ್ತದೆ. ಪೌಲ ಹೇಳ್ತಾನೆ, ದೇವರು ಎಂದಿಗೂ ಅನ್ಯಾಯ ಮಾಡುವುದಿಲ್ಲ. ಆ ದೇವರ ದಯೆ ಯಾರಿಗೆ ದೇವರು ಕರುಣಿಸ್ತಾನೋ ಅವರಿಗೆ ದೇವರು ಕರುಣಿಸ್ತಾನೆ. ಯಾರ ಮೇಲೆ ದೇವರು ಕರುಣಿಕರ ಅವರ ಮೇಲೆ ಕನಿಕರುಂಟು. ಹಾಗಾದರೆ ಅರ್ಥ ಏನು? ಪಡೆದರೆ ದೇವರ ದಯೆಯನ್ನು ಹೊಂದಿಕೊಳ್ಳಬೇಕಿದೆ. ಏನು ಮಾಡಬೇಕು? ಯಾರ ಮೇಲೆ ದೇವರು ದಯಿಸ್ತಾನೆ ಮತ್ತು ದೇವರು ಅನ್ಯಾಯ ಮಾಡಿದ್ರೆ ಇದರ ಕುರಿತು ನೋಡೋಣ. ಮೊದಲನೇ ಸಂಗತಿ ನೋಡ್ತೇವೆ, ದೇವರು ಎಂದಿಗೂ ಅನ್ಯಾಯವನ್ನು ಮಾಡುವುದೇ ಇಲ್ಲ. ನೋಡ್ತೇವೆ ಯೋಬನ ಪುಸ್ತಕ 34ನೇ ಅಧ್ಯಾಯದಲ್ಲಿ 10-12 ವಾಕ್ಯ ತನಕ. ಜಾಬ್ ಚಾಪ್ಟರ್ 34 ವರ್ಸ್ 10-12. ಈಗಿರಲು ಬುದ್ಧಿವಂತರೇ, ನನ್ನ ಮಾತನ್ನು ಕೇಳಿರಿ. ದೇವರು ಕೆಟ್ಟದನ್ನು ಮಾಡನೆಂಬ ಯೋಚನೆಯು, ಸರ್ವಶಕ್ತನು ಅನ್ಯಾಯವನ್ನು ನಡೆಸನೆಂಬ ಭಾವನೆಯು ದೂರವಾಗಿರಲಿ. ಆತನು ಮನುಷ್ಯನಿಗೆ ಅವನ ಕೃತ್ಯದ ಫಲವನ್ನು ತೀರಿಸಿ ಬಿಡುವನು. ಪ್ರತಿಯೊಬ್ಬನು ತನ್ನ ನಡತೆಗೆ ತಕ್ಕಂತೆ ಅನುಭವಿಸ ಮಾಡುವನು. ಹೌದು, ದೇವರು ಕೆಟ್ಟದನ್ನು ನಡೆಸುವುದೇ ಇಲ್ಲ. ಸರ್ವಶಕ್ತನು ನೀತಿಯನ್ನು ಡೊಂಕು ಮಾಡುವುದೇ ಇಲ್ಲ. ಇಲ್ಲಿ ಎಲ್ಲಿಯೊಬ್ಬ ಪ್ರವಾದಿ ಪ್ರೇರೆ ಅವನು ಹೇಳ್ತಾನೆ, ಒಬ್ಬನಿಗೆ ದೇವರಿಂದ ಅನ್ಯಾಯ ಮಾಡುವುದಿಲ್ಲ, ಅದು ನೀತಿ ಡೊಂಕು ಮಾಡೋದು, ಅದು ನಿನ್ನ ನಡತೆ ಪ್ರತಿಗಳು ಕೊಟ್ಟ ನೆಮ್ಮದಿಯಲ್ಲಿ ಹೇಳ್ತಾನೆ ಪ್ರೇ. ಈಗ ಹೇಗೆ ಯೋಬನಿಗೆ ದೇವರ ಕರುಣೆ ಸಿಕ್ಕಿತು ಪ್ರೇ? ಅವನು ಲಾಸ್ಟ್ ಪ್ರೇರೆ ತನ್ನ ಪಾಪನ ಒಪ್ಪಿಕೊಂಡ, ಪಾಪನ ಅರಿಕೆ ಮಾಡಿದ, ಆವಾಗ ಮಾತ್ರ ಅವನಿಗೆ ಕರುಣೆ ಸಿಕ್ಕಿತು. ಹಾಗಾದರೆ ಇವತ್ತು ಪ್ರೇರೆ ನಿಮ್ಮ ಜೀವಿತದಲ್ಲಿ ಪ್ರೇರೆ ಏನು ಕಷ್ಟ ಬರ್ಬೋದು, ಸಮಸ್ಯೆ ಬರ್ಬೋದು, ಆಪದಗಳು ಸಮಸ್ಯೆಬೋದು, ದುರ್ಮರಣಗಳು ಬರಬಹುದು, ವ್ಯಾಧಿಗಳು ಬರ್ಬೋದು. ಎಂದಿಗೂ ದೇವರಿಗೆ ಪ್ರಶ್ನೆ ಕೇಳಬೇಡಿ, ದೇವರು ನಾನು ನೀತಿವಂತನಾಗಿದ್ದೇನೆ, ನಾನು ಪರಿಶುದ್ಧನಾಗಿದ್ದೇನೆ. ಯಾಕೆ ಪ್ರೇ? ದೇವರು ಎಂದಿಗೂ ಅನ್ಯಾಯವನ್ನು ಮಾಡುವುದಿಲ್ಲ, ಆದ ದುಃಖ ಮಾಡುವುದಿಲ್ಲ. ನಿಮ್ಮ ನಡತೆಯನ್ನು ಪರೀಕ್ಷಿಸಬೇಕು. ಹೌದು, ಯೋಬನಾಗೆ ನೀವು ಪಶ್ಚಾತ್ತಾಪ ಪಡುತ್ತೀರೋ, ಇಮಿಡಿಯೇಟ್ ಪ್ರೇರೆ ದೇವರು ನಿಮಗೆ ಎಲ್ಲ ಕಷ್ಟದಿಂದ ಬಿಡುಗಟ್ಟು ನಿಮ್ಮ ಮೇಲೆ ದಯೆ ತೋರಿಸ್ತಾನೆ. ನಿಮಗೆ ಆತನು ಕರುಣೆ ತೋರಿಸ್ತಾನೆ. 2 ಪಟ್ಟು ಮಾನವನ್ನು ನಿಮ್ಗೆ ಕೊಡುತ್ತಾನೆ, 2 ಪಟ್ಟು ಆಶೀರ್ವಾದ ಮಾಡುತ್ತಾನೆ ಎಂಬುದಾಗಿ ಇದೇ ವಾಕ್ಯವನ್ನು ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 10 ಮತ್ತು 11 ವಾಕ್ಯ. ಜೇಮ್ಸ್ ಚಾಪ್ಟರ್ 5 ವರ್ಸ್ 10-11 ವರ್ಸ್. ಬಾಧೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವ ವಿಷಯದಲ್ಲಿ ಕರ್ತನ ಹೆಸರಿನಿಂದ ಮಾತನಾಡಿದ ಪ್ರವಾದಿಗಳನ್ನೇ ಮಾದರಿ ಮಾಡಿಕೊಳ್ಳಿರಿ. ತಾಳಿಕೊಂಡಿರುವವರನ್ನು ಧನ್ಯರೆಂದು ಹೇಳುತ್ತೀವಲ್ಲವೇ? ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯ ಬಗ್ಗೆ ಕೇಳಿ, ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ ಕರ್ತನು ಕರುಣಾಸಾಗರನು ದಯಲು ಆಗಿದ್ದನೆಂದು ತಿಳಿದಿದ್ದಾರಷ್ಟೇ. ಪ್ರಿಯರೇ, ನಾವು ನೋಡ್ತೇವೆ ಅಲ್ಲಿ ಯಾಕೋಬನು ಹೇಳ್ತಾನೆ, ಆ ಯೋಬನು ತನ್ನಿಗೆ ಬಂದ ಬಾಧೆಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡನು ಎಂಬುದನ್ನು ನೋಡ್ತೇವೆ ಪ್ರಿಯರೇ. ಅದೇ ರೀತಿ ನಿಮ್ಮ ಯಾವುದೇ ಕಷ್ಟಗಳು ಬರುವಾಗ ತಾಳ್ಮೆಯಿಂದ ಸಹಿಸಿಕೊಳ್ಳಬೇಕು. ಪಶ್ಚಾತ್ತಾಪ ಪಡುವ ತನಕ ಸಹಿಸಿಕೊಳ್ಳಬೇಕು. ಬಿಡಿಯ ಬರೋ ಆಗ ನೀವು ಪಶ್ಚಾತ್ತಾಪ ಪಡುವಾಗ ಪ್ರೇರೆ ದೇವರಿನ ಅಂತ್ಯದಲ್ಲಿ ಯೋಬನಿಗೆ ಪ್ರೇರೆ ಆತನು ಕರುಣೆ ತೋರಿಸಿಕೊಂಡನು, ಆತನ ಬಗ್ಗೆ ದಯೆಯನ್ನು ತೋರಿಸಿಕೊಂಡು ಅವನಿಗೆ ಆದ ಅವಮಾನಕ್ಕೆ ಬಂದ 2 ಪಟ್ಟು ಮಾನವನ್ನು 2 ಆಸರೆ ಕೊಟ್ಟು ಎಂಬುದಾಗಿ ನಾವು ಇಲ್ಲಿ ನೋಡ್ತೇವೆ. ಪುನಃ ನಾವು ನೋಡ್ತೇವೆ ಪ್ರೇರೆ ಯೋಬನ ಪುಸ್ತಕ 42ನೇ ಅಧ್ಯಾಯದಲ್ಲಿ 10-12 ವಾಕ್ಯ. ಜಾಬ್ ಚಾಪ್ಟರ್ 42 ವರ್ಸ್ 10-12. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2 ಹೆಚ್ಚಿಸಿದನು. ಆಗ ಅವನ ಎಲ್ಲ ಅಣ್ಣ ತಮ್ಮಂದಿರು, ಎಲ್ಲ ಅಕ್ಕ ತಂಗಿಯರು ಮೊದಲು ಅವನ ಮನೆಯಲ್ಲಿ
ಅವನೊಂದಿಗೆ ಭೋಜನ ಮಾಡುತ್ತಿದ್ದ ಎಲ್ಲ ಪರಿಚಿತರು ಅವನ ಬಳಿಗೆ ಬಂದು ಯೆಹೋವನು ಅವನ ಮೇಲೆ ಬರಮಾಡಿದ ಆಪತ್ತಿನ ವಿಷಯವಾಗಿ ತಮ್ಮ ತಮ್ಮ ಅನುತಾಪವನ್ನು ತೋರ್ಪಡಿಸಿ ಅವನನ್ನು ಸಂತೈಸಿದರು. ಇದಲ್ಲದೆ ಪ್ರತಿಯೊಬ್ಬರು ಒಂದೊಂದು ವರಹವನ್ನು ಒಂದೊಂದು ಚಿನ್ನದ ಉಂಗುರವನ್ನು ಅವನಿಗೆ ಕೊಟ್ಟರು. ಯೆಹೋವನು ಯೋಬನ ಮೊದಲನೇ ಸ್ಥಿತಿಗಿಂತಲೂ ಅವನ ಕಡೆಯ ಸ್ಥಿತಿಯನ್ನು ಹೀಗೆ ಹೆಚ್ಚಾಗಿ ಆಶೀರ್ವದಿಸಿದನು. ಅವನಿಗೆ 14,000 ಕುರಿಗಳು, 6,000 ಒಂಟೆಗಳು, 1,000 ಜೋಡಿ ಎತ್ತುಗಳು, 1,000 ಹೆಣ್ಣು ಕತ್ತೆಗಳು ಉಂಟಾದವು. ಪ್ರೇರೆ ನೋಡುತ್ತೇವೆ, ದೇವರು ಯೋಬನಿಗೆ 2 ಪಟ್ಟು ಆಶೀರ್ವಾದ ಕೊಟ್ಟರು. ಅದು ಯಾಕೆ ಕೊಟ್ಟನು ಪ್ರೇ? ಅಲ್ಲಿ 10ನೇ ವಾಕ್ಯದಲ್ಲಿ ಅವನು 5-6ನೇ ವಾಕ್ಯದಲ್ಲಿ ಪಶ್ಚಾತ್ತಾಪಟ್ಟನು. 10ನೇ ವಾಕ್ಯದಲ್ಲಿ ಅವನು ನನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡೋದು. ಅರ್ಥ ಅಂದರೆ ಯೋಬನಿಗೆ ಆ 3 ಮಂದಿ ಸ್ನೇಹಿತರು ಅನೇಕ ರೀತಿಯಲ್ಲಿ ಅವರು ಬುದ್ಧಿ ಮಾತು ಹೇಳಿದರು. ನಿನಗೆ ಕಷ್ಟ ಬರಲಿಕ್ಕೆ ಹೀಗೆ ಕಾರಣ ಎಂಬುದು ಅವರು ಹೇಳಿದರು. ಅವರ ಪ್ರವಾದಿಗಳಲ್ಲ, ಅದೇ ಅನೇಕ ರೀತಿಯಲ್ಲಿ ಅವರು ತಮ್ಮ ಜ್ಞಾನದಲ್ಲಿ ಆದರೆ ಯೋಬನಿಗೆ ದೇವರ ಆತ್ಮನು ವಾಕ್ಯದ ಮೂಲಕ ನಿಮ್ಮಲ್ಲಿ ಅಡಗಿಕೊಳ್ಳುವ ಪಾಪಗಳನ್ನು ತೋರಿಸುತ್ತಾನೆ. ಆ ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕು. ಅಷ್ಟೇ ಅಲ್ಲದೆ ಒಂದೇ ವೇಳೆ ಮರದಲ್ಲಿ ಯಾರ ಬಗ್ಗೆಯೂ ನೋವಿಟ್ಟುಕೊಳ್ಳುವುದಾದರೆ, ಯಾರ ಬಗ್ಗೆ ದ್ವೇಷ, ಯಾರ ಬಗ್ಗೆ ಕೋಪ, ಯಾರ ಬಗ್ಗೆ ಕೈ ನೆನಪಿಟ್ಟುಕೊಳ್ಳುತ್ತಾರೆ, ಅದು ಅವರ ಸಮಸ್ಯೆ ಇರುವುದರೆ ದೇವರ ಆತ್ಮನು ನಿಮಗೆ ತೋರಿಸಿಕೊಡುವ ಆ ವ್ಯಕ್ತಿಯನ್ನು ಪರಿಪೂರ್ಣತೆ ಶ್ರಮಿಸಬೇಕು. ಆವಾಗ ಇಮಿಡಿಯೇಟ್ ಪ್ರೇಯಲ್ಲಿ ಯೋಬನು ಮೊದಲು ಪಶ್ಚಾತ್ತಾಪಟ್ಟನು ತನ್ನ ಪಾಪಗೋಸ್ಕರ. ಆನಂತರ ಅವನು ತನ್ನ ಸ್ನೇಹಿತರನ್ನು ಅವನ ಮನಪುರ ಶ್ರಮಿಸಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದ ಕೂಡಲೇ ದೇವರು ಅವನು ದೂಸರು ಹೋಗಲಾಡಿಸಿ 2 ಪಟ್ಟು ಮಾನ 2 ಆಶೀರ್ವಾದ ಕೂಡ ಅದೇ ದೇವರು ಇವತ್ತು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುತ್ತಾನೆ. ಅದಕ್ಕೆ ಈ ದೇವರ ದಯೆ ಸಿಗಬೇಕಾ? ಅದು ಒಂದೇ ಕಂಡೀಷನ್ ಆಗಿದೆ, ನಿಮ್ಮ ಪಾಪಕ್ಕೆ ಪಶ್ಚಾತ್ತಾಪ ಪಡುವರಾಗಬೇಕು. ಯಾರ ಬಗ್ಗೆಯೂ ನೋವುಗಳಿದ್ದರೆ ಅವರು ಶ್ರಮೆ ಕೊಡಬೇಕು. ಆವಾಗ ಮಾತ್ರ ದೇವರ ಕರುಣೆ, ದೇವರ ದಯೆ ನಿಮಗೆ ಲಭಿಸ್ತದೆ ಎಂಬುದಾಗಿ ಅಪೊಸ್ತಲನಲ್ಲಿ ಹೇಳುವವನಾಗಿದ್ದಾನೆ. ಈಗ 2ನೇ ಸಂಗತಿ ನೋಡ್ತೇವೆ, ದೇವರನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವವರಾಗಬೇಕು ಮತ್ತು ಆತ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೆಯುವವರಾಗಬೇಕು. ಈ ಮುಂಚಂಗಣ ಪುಸ್ತಕ 20ನೇ ಅಧ್ಯಾಯದಲ್ಲಿ 1ರಿಂದ 6 ವಾಕ್ಯ. ಎಕ್ಸೋಡಸ್ ಚಾಪ್ಟರ್ 20 ವರ್ಸ್ 1-6. ದೇವರು ಮುಂದನ ಆಜ್ಞೆಗಳನ್ನೆಲ್ಲ ಕೊಟ್ಟನು. ನೀನು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಯೆಹೋವನು ಎಂಬ ನಿನ್ನ ದೇವರು ನಾನೇ. ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು. ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗನ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು. ಅವುಗಳಿಗೆ ಅಡ್ಡ ಬೀಳಲು ಬಾರದು, ಪೂಜೆ ಮಾಡಲು ಬಾರದು. ನಿನ್ನ ದೇವರಾದ ಯೆಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನೇ ಸಲ್ಲಗೊಳಿಸಿದವನಾದದ್ದರಿಂದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವನಾಗಿಯೂ, ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಕೊಂಡವರಿಗೂ 1000 ತಲೆಗಳವರೆಗೆ ದಯೆ ತೋರಿಸುವನಾಗಿಯೂ ಇದ್ದೇನೆ. ನೋಡ್ತೇವೆ, ದೇವರ ದಯೆ ನಿಮಿಷಕ್ಕೆ ಬೇಕಾದರೆ ಮೊದಲ ಪ್ರಥಮ ಆಜ್ಞೆ ಆಗಿದೆ. ದೇವರು ಆತ್ಮಸ್ವರೂಪನಾಗಿದ್ದಾನೆ. ದೇವರು ಒಬ್ಬನೇ ಜೀವಂತ ದೇವರಾಗಿದ್ದಾನೆ. ಭೂಮಿ ಆಕಾಶಗಳನ್ನು, ಮನುಷ್ಯರನ್ನು, ಸಕಲ ಪ್ರಾಣಿಗಳನ್ನು ಸೃಷ್ಟಿ ಮಾಡಿದ ದೇವರು ಜೀವಂತವಾಗಿದ್ದಾನೆ. ಆ ದೇವರಿಗೆ ಆ ದೇವರಿಗೆ ಹೋಲಿಕೆ ಮಾಡುವಂಥ ಯಾವುದೇ ರೂಪವನ್ನಾಗಲಿ, ಭೂಮಿಯಲ್ಲಾಗಲಿ ಭೂಮಿಯ ಕೆಳಗನ್ನಾಗಲಿ ಅಥವಾ ಯಾವುದೇ ರೂಪವನ್ನು ಮಾಡಿ ಅದಕ್ಕೆ ಅಡ್ಡ ಬೀಳಬಾರ್ದು. ಯಾವುದೇ ಮೂರ್ತಿ ಮಾಡಬಾರ್ದು, ಯಾವುದೇ ವಿಗ್ರಹಾರ್ಧನೆ ಮಾಡಬಾರ್ದು. ನೀವು ದೇವರನ್ನು ಆತ್ಮದಿಂದಲೂ ಸತ್ಯದಿಂದಲೂ ಯೇಸು ಕ್ರಿಸ್ತನು ನಿಮ್ಮ ಕರ್ತನ ಓಡಿ ನಿಮ್ಮ ಅಂಗೀಕಾರ ಮಾಡಿಕೊಂಡು ಆ ಯೇಸು ಕ್ರಿಸ್ತನನ್ನು ದೇವರನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸ್ತಿರೋ, ಆವಾಗ ಅವರಿಗೆ ದೇವರು 1000 ತಲೆಗಳವರೆಗೆ ಆತನ ದಯೆ ತೋರಿಸ್ತಾನೆ. ಒಂದು ವೇಳೆ ಪ್ರೇರೆ ನೀವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡಬಹುದು, ಆದರೆ ನಿಮ್ಮ ಹೃದಯದಲ್ಲಿ ನಿಮ್ಮ ಒಳಗೆ ಬಚ್ಚಿಟ್ಟಿರುವ ಆ ಮೂರ್ತಿಗಳನ್ನು ಪ್ರೇರೆ 2 ವಿಧದ ಮೂರ್ತಿಗಳು ಉಂಟು. ಒಂದು ಮೂರ್ತಿ ಆಗಿದೆ ದೇವರಿಗೆ ಹೋಲುವಂಥ ಕೆಲವು ಆಕಾರಗಳನ್ನು, ಕೆಲವು ರೂಪಗಳು ಮಾಡಿ ಅದಕ್ಕೆ ಅಡ್ಡ ಬೀದ್ದು ಅದು ಮೂರ್ತಿ ಪೂಜೆ ಆಗಿದೆ. ಇನ್ನೊಂದು ಮೂರ್ತಿಯಾಗಿದೆ ಯಾವುದೇ ನಿಮ್ಮ ಮನೆಯಲ್ಲಿ ಯಾವುದೇ ಮೂರ್ತಿಗಳಿಲ್ಲ, ಅದು ನಿಮ್ಮ ಹೃದಯದಲ್ಲಿ ಕೆಲವು ವ್ಯಕ್ತಿಗಳನ್ನು ಸಮಯವನ್ನು ಕೊಡದಂಥ ಕೆಲವು ವ್ಯಕ್ತಿಗಳು ಇಟ್ಟುಕೊಂಡ್ರೆ ಅದು ಒಂದು ಮೂರ್ತಿಯಾಗಿದೆ. ಇನ್ನೊಂದು ಮೂರ್ತಿಯಾಗಿದೆ ದೇವರನ್ನು ಪ್ರೀತಿ ಮಾಡಲಿಕ್ಕೆ ನಿಮಗೆ ನಿದ್ರೆ ಅಡ್ಡಿ ಬರುವುದಾದರೆ, ನಿಮಗೆ ಯಾವ ಸಂಗತಿ ಮೊಬೈಲ್ ಅಡ್ಡಿ ಬರುವುದಾದರೆ, ಕೆಲವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಮೊಬೈಲ್ 20 ಗಂಟೆ ಅವರಿಗೆ ಅದು
ಅವರಿಗೆ ಅಟ್ಯಾಚ್ಮೆಂಟ್ ಆಗಿದೆ. ಮೊಬೈಲ್ ಬಿಟ್ಟು 1 ಗಂಟೆ ಮೊಬೈಲ್ನನ್ನು ಸೈಲೆಂಟ್ ಇಟ್ಟುಕೊಂಡು ಪ್ರಾರ್ಥನೆ ಮಾಡಲಿಕ್ಕೆ ಅವರಿಗೆ ಆಗದೆ ಅವರಿಗೆ ವಿಗ್ರಹ ಮೊಬೈಲ್ ಆಗಿದೆ. ಮೊಬೈಲ್ ಕೆಟ್ಟದಲ್ಲ, ಮೊಬೈಲ್ ಒಳ್ಳೆಯದು. ಅದೇ ಪ್ರಾರ್ಥನೆ ಮಾಡುವಾಗ ಆ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಅದು ಸೈಲೆಂಟ್ ಇಟ್ಟುಕೊಂಡು ಬದಿಗಿಟ್ಟುಕೊಂಡು 1 ಗಂಟೆ ನಾನು ಮತ್ತು ನನ್ನ ದೇವರು ವಾಕ್ಯ ಓದುವಾಗ ಆ ರೀತಿ ಆ ಮೊಬೈಲನ್ನು ಬದಿಗಿಡುವುದಾದರೆ ನೀವು ದೇವರನ್ನು ಆತ್ಮಸತ್ಯ ಆರಾಧನೆ ಮಾಡ್ತೀರಿ. ಅದು ಅನೇಕರಿಗೆ ಇವತ್ತು ಪ್ರೇಯರ್ ಮಾಡಲಿಕ್ಕೆ ಆಗುವುದು. ಯಾಕಂದರೆ ಅವರಿಗೆ ಮೊಬೈಲ್ ಬಿಟ್ಟು 1 ಗಂಟೆ ಅವ್ರು ನಿಲ್ಲಕ್ಕೆ ಆಗುವುದಿಲ್ಲ. ಮೊಬೈಲ್ ಅವ್ರಿಗೆ ಅಡ್ಡಿ, ಅದೇ ವಿಗ್ರಹ ಆರಾಧನೆ ಆಗಿದೆ. ದೇವರು ಒಬ್ಬನೇ, ಆತನು ಬಿಟ್ಟು ಬೇರೆ ಯಾವ ದೇವರುಗಳು ಇರಬಾರದು, ಯಾವ ಮೂರ್ತಿಗಳನ್ನು ಮಾಡಬಾರದು. ಮಾಡುವುದಾದರೆ ದೇವರ ಕೋಪ ಬರ್ತದೆ. ಆ ದೇವರ ಆತ್ಮರೀತಿಯಲ್ಲಿ ಸತ್ಯತಕ್ಕಾಗಿ ಆರಾಧನೆ ಮಾಡುವವರಿಗೆ 1000 ತಲೆಗಳವರೆಗೂ ಆದ ದಯ ಬರ್ತದೆ ಎಂಬುದಾಗಲಿ ಇಲ್ಲಿ ದೇವರು ಮೊದಲನೇ ಆಜ್ಞೆಯಲ್ಲಿ ವಿವರಿಸ್ತಾನೆ. ಇನ್ನೊಂದು ವಾಕ್ಯ ನೋಡೋಪ್ರೆ, ಮನಸ್ಸಲ್ಲಿ ಇಡುವ ಬೊಂಬೆಗಳ ಬಗ್ಗೆ ನೋಡೋಪ್ರೆ, ಎಜೆಕೇಲನ ಪ್ರವಾದನೆ ಪುಸ್ತಕ 14ನೇ ಆದ್ಯದಲ್ಲಿ 1ರಿಂದ 6ನೇ ವಾಕ್ಯ. ಎಜೆಕೇಲ್ 14 ವರ್ಸ್ 1-6. ಇಸ್ರೇಲ್ನ ಹಿರಿಯರಲ್ಲಿ ಕೆಲವರು ಬಂದು ನನ್ನ ಮುಂದೆ ಕೂತುಕೊಂಡಿರುವಾಗ ಯೆಹೋವನು ಈ ವಾಕ್ಯವನ್ನು ನನಗೆ ಅನುಗ್ರಹಿಸಿದನು. ನರಪುತ್ರನೇ, ಇವರು ತಮ್ಮ ಬೊಂಬೆಗಳನ್ನು ಮನಸ್ಸಿನಲ್ಲಿ ನೆಲೆಗೊಳಿಸಿ ತಮಗೆ ಪಾಪಕಾರಿಯಾದ ವಿಘ್ನವನ್ನು ತಮ್ಮ ಮುಂದೆ ಇಟ್ಟುಕೊಂಡಿದ್ದಾರೆ. ಇಂಥವರಿಗೆ ನಾನು ದೈವೋತ್ತರವನ್ನು ದಯಪಾಲಿಸುವುದು ಯುಕ್ತವೋ? ಎಂದಿಗೂ ಅಲ್ಲ. ಆದ ಕಾರಣ ನೀನು ಅವನು ಸಂಬೋಧಿಸಿ ಹೀಗೆ ಹೇಳು, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಇಸ್ರಾಯೇಲ್ ವಂಶದವರಲ್ಲಿ ಯಾವನು ತನ್ನ ಬೊಂಬೆಗಳನ್ನು ಮನಸ್ಸಿನಲ್ಲಿ ನೆಲೆಗೊಳಿಸಿ ತನಗೆ ಪಾಪಕಾರಿಯಾದ ವಿಘ್ನವನ್ನು ತನ್ನ ಮುಂದೆ ಇಟ್ಟುಕೊಂಡು ಪ್ರವಾದಿಯನ್ನು ಪ್ರಶ್ನೆ ಕೇಳುವುದಕ್ಕೆ ಬರುವನೋ ಅವನ ಪಾತಕಕ್ಕೆ, ಅಂದರೆ ಅವನ ಲೆಕ್ಕವಿಲ್ಲದ ಬೊಂಬೆಗಳಿಗೆ ತಕ್ಕ ಹಾಗೆ ಯೆಹೋವನ ನಾನು ಅವನಿಗೆ ಉತ್ತರವನ್ನು ಕೊಡುವೆನು. ಇಸ್ರಾಯೇಲ್ ವಂಶದವರೆಲ್ಲರೂ ತಮ್ಮ ಬೊಂಬೆಗಳ ನಿಮಿತ್ತ ನನ್ನನ್ನು ತೊರೆದುದರಿಂದ ನಾನು ಅವರನ್ನೆಲ್ಲ ಅವರ ಆಶಾಪಾಸದಲ್ಲಿ ಸಿಕ್ಕಿಸಿ ಇಡುವೆನು. ಆದ ಕಾರಣ ನೀನು ಇಸ್ರಾಯೇಲ್ ವಂಶದ ಹೀಗೆ ನುಡಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀವು ನಿಮ್ಮ ಬೊಂಬೆಗಳನ್ನು ತೊರೆದು ಬಿಟ್ಟು ಹಿಂದಿರುಗಿರಿ, ನಿಮ್ಮೆಲ್ಲ ಅಸಹ್ಯ ವಸ್ತುಗಳ ಕಡೆಗೆ ಬೆನ್ನು ಮಾಡಿರಿ. ಇಲ್ಲಿ ನೋಡ್ತೇವೆ, ಇದು ಬೊಂಬೆ ಮನಸ್ಸಿನಲ್ಲಿ ಕುಳಿತು ಅರ್ಥವಾಗಿದೆ. ದೇವರು ಪ್ರೀತಿ ಮಾಡಲಿಕ್ಕೆ ಯಾವ ಕೆಟ್ಟ ಆಲೋಚನೆ, ಯಾವ ವಸ್ತು ಅಡ್ಡಿ ಬರ್ತದೋ ಅದೆಷ್ಟದ ಆ ಅಡ್ಡಿಯನ್ನು, ಅದಕ್ಕೆ ಅದರ ಆ ಚಟವನ್ನು, ಅದಕ್ಕೆ ಅದೇ ಎಡಿಕ್ಷನ್ನನ್ನು ಅದು ತೆಗೆದು ಬಿಡುವುದಿಲ್ಲವೋ ಅದು ಬೊಂಬೆಯಾಗಿ ನಿಮ್ಮ ಮನಸ್ಸಿನಲ್ಲಿ ಕುಳಿತರೆ ಆ ಬೊಂಬೆ, ಆ ಮೂರ್ತಿ ಪ್ರಾರ್ಥನೆ ಮಾಡಲಿಕ್ಕೆ ದೇವರು ಅದಕ್ಕೆ ಆ ಮೂರ್ತಿಗಳನ್ನು ನಿಮ್ಮ ಮನಸ್ಸಲ್ಲಿ ಆಲೋಚನೆ, ಆ ಮೂರ್ತಿಗಳನ್ನು ತೆಗೆದು ಹಾಕಿದರೆ ಮಾತ್ರವೇ ದೇವರ ದಯೆ ನಿಮಗೆ ಸಿಗ್ತದೆ, ಇಲ್ಲದೆ ದೇವರ ದಯೆ ಸಿಗುವುದಿಲ್ಲ. ಇನ್ನೊಂದು ನಾವು ನೋಡ್ತೇವೆ ಎಕ್ಸಾಂಪಲ್ ವಿಗ್ರಹಾರಾಧನೆ ಬಗ್ಗೆ. 1ನೇ ಸಾಮುವೇಲ ಪುಸ್ತಕ 15ನೇ ಆದ್ಯದಲ್ಲಿ 22 ಮತ್ತು 23ನೇ ವಾಕ್ಯ. 1 Samuel 15 verse 22 and 23 ವರ್ಸ್. ಅದಕ್ಕೆ ಸಾಮುವೇಲನು ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ಅವಿಧೇಯತ್ವವು ಮಂತ್ರತಂತ್ರಗಳಷ್ಟೇ ಕೆಟ್ಟದಾಗಿರುವುದು. ಹಠವು ಮಿಥ್ಯ ಭಕ್ತಿಗೂ ವಿಗ್ರಹಾರ್ಧನೆಗೂ ಸಮಾನವಾಗಿರುವುದು. ನೀನು ಯೆಹೋವನ ಮಾತನ್ನು ತಳ್ಳಿ ಬಿಟ್ಟಿದ್ದರಿಂದ ಆತನನ್ನು ಅರಸತನದಿಂದ ತಳ್ಳಿ ಬಿಟ್ಟಿದ್ದಾನೆ ಎಂದು ನುಡಿದನು. ಹಾಗಾದರೆ ಈ ವಿಗ್ರಹಾರ್ಧನೆ ಎಂಬ ಪಾಪವನ್ನು ಎಷ್ಟು ಪಶ್ಚಾತ್ತಾಪ ಪಡುವುದಿಲ್ಲವೋ ದೇವರ ದಯೆ ನಿಮಗೆ ಸಿಗುವುದಿಲ್ಲ. ದೇವರ ಸಹಿ ಬೇಕಾದರೆ ಎಲ್ಲ ಥರದ ವಿಗ್ರಹ ಪೂಜೆಯನ್ನು ನಿಮ್ಮ ಹೃದಯದಿಂದ, ಮನಸ್ಸಿಂದ ನೀವು ತೆಗೆದು ಹಾಕಿದರೆ ಮಾತ್ರವೇ ದೇವರ ದಯೆ ನಿಮಗೆ ಸಿಗ್ತದೆ, ಇಲ್ಲ ದೇವರ ದಯೆ ನಿಮಗೆ ಸಿಗುವುದಿಲ್ಲ. ಹೊಸ ಬೇಕನ್ನು ನೋಡೋ 1ನೇ ಕೊರಿಂಥಿಯದವರಿಗೆ ಪತ್ರಿಕೆ 10ನೇ ಆದ್ಯದಲ್ಲಿ 6ನೇ ವಾಕ್ಯ. 1 Corinthians chapter 10 verse 6 and 7. ಅವರು ಕೆಟ್ಟ ವಿಷಯಗಳನ್ನು ಆಶಿಸಿದಂತೆ ನಾವು ಆಶಿಸುವರಾಗಬಾರದೆಂಬುದಕ್ಕಾಗಿ ಈ ಸಂಗತಿಗಳು ನಮಗೆ ನಿದರ್ಶನಗಳಾಗಿವೆ. ಅವರಲ್ಲಿ ಕೆಲವರು ವಿಗ್ರಹಾರ್ಧಕರಾಗಿದ್ದರು, ಜನರು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಕೂತ್ಕೊಂಡರು, ಕುಣಿದಾಡುವುದಕ್ಕೆ ಎದ್ದವರು ಎಂದು ಬರೆದದೆಲ್ಲ ನೀವು ವಿಗ್ರಹಾರ್ಧಕರಾಗಬೇಡಿರಿ. ನೋಡಿ, ಅಲ್ಲಿ ಇಸ್ರಾಯೇಲ್ ಜನರು ಅವರು ವಿಗ್ರಹಾರ್ಧನೆ ಮಾಡಿದರು. ವಿಗ್ರಹಕ್ಕೆ ಸಂಬಂಧಪಟ್ಟ ನೈವೇದ್ಯವನ್ನು ತಿನ್ನುವುದು, ವಿಗ್ರಹ ಸಂಬಂಧ ಹಬ್ಬದ ಊಟವನ್ನು ಮಾಡುವುದು, ಆ ಜಾತ್ರೆಯಲ್ಲಿ ಪಾಲ್ಗೊಳ್ಳುವುದು, ಇದು ನೀವು ಮಾಡುವುದಾದರೆ ದೇವರ ದಯೆ ಬರುವುದಿಲ್ಲ. ಈ ವಿಗ್ರಹವನ್ನು ಪರಿಪೂರ್ಣವನ್ನು ನೀವು ಆ ಗೋಡೆಯನ್ನು ಬಿಟ್ಟರೆ ಮಾತ್ರವೇ ದೇವರ ದಯೆ ಸಿಗದಾಗಿದೆ. ದೇವರಿಂದ ಅನ್ಯಾಯ ಮಾಡುವುದಿಲ್ಲ. ಯಾರಿಗೆ ದೇವರು ಅನ್ಯಾಯ ಮಾಡ್ತಾನೆ? ಯಾವ ದೇವರ ವಾಕ್ಯಕ್ಕೆ ಅಥವಾ ದೇವರಿಗೆ ಕೊಡುವ ಗೌರವವನ್ನು, ದೇವರಿಗೆ ಕೊಡುವ ಭಕ್ತಿಯನ್ನು ಈ ಥರ ಸಂಗತಿಗಳಲ್ಲಿ ಕೊಡುತ್ತೀರೋ ಆಗ ದೇವರ ಕೋಪ ಬರ್ತದೆ. ಆ ದೇವರನ್ನು
ಆತ್ಮದಿಂದಲೂ ಆರಾಧನೆ ಮಾಡೋದು ಅಂಥವರ ಮೇಲೆ ದೇವರ ದಯೆ ಬರುತ್ತದೆ ಎಂಬುದನ್ನು ನಾವು ಅಲ್ಲಿ ನೋಡ್ತೇವೆ. ಪುನಃ ನಾವು ವಾಕ್ಯ ನೋಡ್ತೇವೆ 1 ಕೊರಿಂಥ 10ನೇ ಅಧ್ಯಾಯದಲ್ಲಿ 14ರಿಂದ 22ನೇ ವಾಕ್ಯ ತನಕ. 1 Corinthians 10:14-22 ವರ್ಸ್. ಆದ್ದರಿಂದ ಪ್ರಿಯ ಸಹೋದರರೇ, ವಿಗ್ರಹಾರಾಧನೆಯ ಗೊಡವೆಯನ್ನು ಸಂಪೂರ್ಣವಾಗಿ ತೊರೆದು ಬಿಡಿರಿ. ನೀವು ವಿವೇಕಿಗಳೆಂದು ಇದನ್ನು ಹೇಳುತ್ತೇನೆ. ನಾನು ಹೇಳುವುದನ್ನು ನೀವೇ ಯೋಚಿಸಿರಿ. ನಾವು ದೇವಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವುದು ಕ್ರಿಸ್ತ ರಕ್ತದಲ್ಲಿ ಪಾಲುಗಾರರಾಗಿದ್ದೇವೆ ಎಂಬುದನ್ನು ಸೂಚಿಸುತ್ತದಲ್ಲವೇ? ನಾವು ರೊಟ್ಟಿಯನ್ನು ಮುರಿದು ತಿನ್ನುವುದು ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗಿದೆ ಎಂಬುದನ್ನು ಸೂಚಿಸುತ್ತದಲ್ಲವೇ? ರೊಟ್ಟಿಯು ಒಂದೇ ಆಗಿರುವುದರಿಂದ ಅನೇಕರಾಗಿರುವ ನಾವು ಒಂದೇ ದೇಹದಂತಿದ್ದೇವೆ. ಯಾಕೆಂದರೆ ನಾವೆಲ್ಲರೂ ಆ ಒಂದೇ ರೊಟ್ಟಿಯಲ್ಲಿ ಪಾಲು ತಕ್ಕೊಂಡು ತಿನ್ನುತ್ತೇವೆ. ವಂಶಕ್ರಮದಿಂದ ಇಸ್ರಾಯೇಲರಾಗಿರುವವರನ್ನು ಯೋಚಿಸಿರಿ. ಯಜ್ಞ ಮಾಡಿದನು ತಿನ್ನುವವರು ಯಜ್ಞವೇದಿಯೊಡನೆ ಭಾಗಿಗಳಾಗಿದ್ದರಲ್ಲವೇ? ಹೀಗೆ ಹೇಳುವುದರಿಂದ ಏನು ಹೇಳಿದ ಹಾಗಾಯಿತು? ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥವು ವಾಸ್ತವವೆಂದು ಅಥವಾ ವಿಗ್ರಹವು ವಾಸ್ತವವೆಂದು ನನ್ನ ಅಭಿಪ್ರಾಯವೂ ಅಲ್ಲ. ಆದರೆ ಅನ್ಯ ಜನರು ತಾವು ಅರ್ಪಿಸುವ ಬಲಿಗಳನ್ನು ದೇವರಿಗೆಲ್ಲ ದೈವಗಳಿಗೆ ಅರ್ಪಿಸುತ್ತಾರೆ ಎಂದು ನನ್ನ ಅಭಿಪ್ರಾಯವು. ನೀವು ದೈವಗಳೊಡನೆ ಭಾಗಿಗಳಾಗಿರಬೇಕೆಂದು ನನ್ನ ಇಷ್ಟವಲ್ಲ. ನೀವು ಕರ್ತನ ಪಾತ್ರೆ ಮತ್ತು ದೆವ್ವಗಳ ಪಾತ್ರೆ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಕುಡಿಯಲಾರಿರಿ. ಕರ್ತನ ಪಂಕ್ತಿ ಮತ್ತು ದೆವ್ವಗಳ ಪಂಕ್ತಿ ಇವುಗಳಿಗೆ ಒಂದರಲ್ಲಿ ಹೊರತು ಎರಡರಲ್ಲಿಯೂ ಊಟ ಮಾಡಲಾರಿರಿ. ಕರ್ತನನ್ನು ರೇಗಿಸಬೇಕೆಂದೆಯೋ ಆತನಿಗಿಂತಲೂ ನಾವು ಬಲಿಷ್ಠರೇನು? ಇನ್ನದು ವಿಗ್ರಹದ ಬಗ್ಗೆ ನೋಡೋಪ್ರೆ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ. Colossians 3:5. ಆದ್ದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಸೆ, ವಿಗ್ರಹಾರಾಧನೆ ಸಮವಾಗಲು ಲೋಭ ಇವುಗಳನ್ನು ವಿಸರ್ಜಿಸಿಬಿಡಿರಿ. 6ನೇ ವಾಕ್ಯ. ಇವುಗಳ ನಿಮಿತ್ತ ದೇವರ ಕೋಪ ಉಂಟಾಗುತ್ತದೆ. ಪೌಲ ಹೇಳ್ತಾನೆ, ವಿಗ್ರಹಾರಾಧನೆಗೆ ಸಮವಾದ ಲೋಭ ಅಂದರೆ ಅತಿಯಾದ ಆಸೆ. ಹಣವು ಒಳ್ಳೆಯದು, ಐಶ್ವರ್ಯ ಬೇಕಾದರೆ ಅತಿಯಾಗಿ ದೇವರಿಗಿಂತಲೂ ಅತಿಯಾಗಿ ಯಾವ ಸಂಗತಿಯನ್ನು ಆಸೆ ಮಾಡ್ತಿರೋ ಕೆಟ್ಟ ಆಸೆಲೆ ಇಲ್ಲದೆ ವಿಗ್ರಹಾರಾಧನೆ ಸಮವಾಗಿರುವ ಲೋಭ ಇವನು ಪ್ರೇರೆ ವಿಗ್ರಹಾರಾಧನೆಗೆ ಸಮವಾಗಿರುವ ಯಾವುದೇ ಥರದ ಆಸೆ ದೇವರಿಗಿಂತಲೂ ದೇವರ ಪ್ರೀತಿಗಿಂತಲೂ ಯಾವ ಸಂಗತಿ ನಿಮಗೆ ಅತಿ ಆಸೆ ನೀವು ಅದನ್ನು ಮಾಡಬಹುದು. ದೇವರಿಗೆ ಕೊಡೋ ಸಮಯಕ್ಕಿಂತಲೂ ಬೇರೆ ಸಂಗತಿ ನೀವು ಹೆಚ್ಚು ಸಮಯ ಕೊಡಬಹುದು. ಏನು ದೇವರನ್ನ ಸಂಪೂರ್ಣ ಹೃದಯದಿಂದ, ಪ್ರಾಣದಿಂದ, ಬುದ್ಧಿಯಿಂದ, ಆದಾಯದಿಂದ, ಶಕ್ತಿಯಿಂದ, ಪ್ರೀತಿ ಮೇಲೆ ಯಾವ ಸಂಗತಿ ಅದುವೇ ವಿಗ್ರಹಾರಾಧನೆ ಆಗಿದೆ. ಈ ವಿಗ್ರಹಾರಾಧನೆ ನೀವು ತೆಗೆದು ಹಾಕಿದರೆ ಮಾತ್ರವೇ, ಅದಕ್ಕೆ ಪಶ್ಚಾತ್ತಾಪಟ್ಟರೆ ಮಾತ್ರವೇ ದೇವರ ದಯೆ 1000 ತಲೆಗಳ ಮೇಲೆ ಬರುತ್ತದೆ. ಒಂದು ವೇಳೆ ನೀವು ಯಾವ ರೀತಿ ವಿಗ್ರಹಗಳು ಇಟ್ಟುಕೊಳ್ಳೋದಿಲ್ಲ, ಯಾವ ರೂಪ ಇಟ್ಟು ಪೂಜೆ ಮಾಡೋದಿಲ್ಲ, ನಿಮ್ಮ ಮನೆ ಎಲ್ಲ ಕ್ಲೀನ್ ಉಂಟು, ಅದು ನಿಮ್ಮ ಹೃದಯದಲ್ಲಿ ಇರುವ ವಿಗ್ರಹಗಳನ್ನು ತೆಗೆದು ಹಾಕೋದಿಲ್ಲವಾದರೂ ಸಹ ನಿಮಗೆ ದಯೆ ಸಿಗುವುದಿಲ್ಲ, ದೇವರಿಂದ ಅನ್ಯಾಯ ಮಾಡೋದಿಲ್ಲ. ಆದರೆ ದೇವರ ದಯೆ ಬೇಕಾ ಈ ನಿಮ್ಮ ಪಾಪಕ್ಕೆ, ಈ ನಿಮ್ಮ ವಿಗ್ರಹ ನಿಮ್ಮ ಪಾಪಕ್ಕೆ ಎಲ್ಲ ಪಶ್ಚಾತ್ತಾಪಟ್ಟುಕೊಂಡು ಎಲ್ಲ ವಿಗ್ರಹಗಳು ನಿಮ್ಮ ಮನಸ್ಸಿನಿಂದ, ಹೃದಯದಿಂದ, ಆತ್ಮದಿಂದ ತೆಗೆದುಹಾಕೊಂಡು ದೇವರನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡುವುದಾದರೆ ದೇವರ ದಯೆಯು ನಿಮಗೆ ಸಿಗುತ್ತದೆ ಎಂಬುದನ್ನು ಇಲ್ಲಿ ನಾವು ನೋಡ್ತೇವೆ. ಯಾಕೋಬನ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 8ರಿಂದ 13 ವಾಕ್ಯ. ಜೇಮ್ಸ್ 2:8-13 ವರ್ಸ್. ಆದರೂ ಶಾಸ್ತ್ರಕ್ಕೆ ಸರಿಯಾಗಿ ನಿನ್ನ ನೆರೆಹವನ್ನು ನಿನ್ನಂತೆಯೇ ಪ್ರೀತಿಸಬೇಕೆಂಬ ರಾಜಾಜ್ಞೆಯನ್ನು ನೀವು ನೆರವೇರಿಸುತ್ತಿದ್ದರೆ ನೀವು ಒಳ್ಳೆಯದನ್ನು ಮಾಡುವವರು. ಅದನ್ನು ಬಿಟ್ಟು ಪಕ್ಷಪಾತ ತೋರಿಸುವವರಾಗಿದ್ದರೆ ನೀವು ಪಾಪ ಮಾಡುವವರಾಗಿದ್ದು ಅಪರಾಧಿಗಳೆಂದು ಧರ್ಮಶಾಸ್ತ್ರದಿಂದ ತೀರ್ಮಾನಿಸಲ್ಪಡುತ್ತೀರಿ. ಯಾಕೆಂದರೆ ಯಾವನಾದರೂ ಧರ್ಮಶಾಸ್ತ್ರವನ್ನೆಲ್ಲ ಕೈಕೊಂಡು ನಡೆದು ಒಂದೇ ಒಂದರಲ್ಲಿ ತಪ್ಪಿದರೆ ಅವನು ಎಲ್ಲ ವಿಷಯದಲ್ಲಿಯೂ ಅಪರಾಧಿಯಾಗುತ್ತಾನೆ. ವ್ಯಭಿಚಾರ ಮಾಡಬಾರದೆಂದು ಹೇಳಿದವನೇ ನರಹತ್ಯೆ ಮಾಡಬಾರದೆಂತಲೂ ಹೇಳಿದನು. ಆದ ಕಾರಣ ನೀನು ವ್ಯಭಿಚಾರ ಮಾಡದೇ ಇದ್ದರೂ ನರಹತ್ಯೆ ಮಾಡಿದರೆ ಧರ್ಮ ಪ್ರಮಾಣವನ್ನು ಮೀರಿದವನಾದಿ. ನೀವು ಬಿಡುಗಡೆಯುಂಟು ಮಾಡುವ ಧರ್ಮ ಪ್ರಮಾಣದ ಪ್ರಕಾರ ತೀರ್ಮಾನವನ್ನು ಹೊಂದತಕ್ಕವರೆಂದು ಮಾತನಾಡಿರಿ, ನಡೆಯಿರಿ. ಕರುಣೆ ತೋರಿಸದೇ ಇರುವವನಿಗೆ ನಾನೇ ತೀರ್ಮಾನದಲ್ಲಿ ಕರುಣೆಯು ತೋರಿಸಲ್ಪಡುವುದಿಲ್ಲ. ಕರುಣೆಯು ನಾನೇ ತೀರ್ಮಾನ ಗೆದ್ದು ಇಗ್ಗುತ್ತದೆ. ನೋಡ್ತೇವೆ ಇಲ್ಲಿ ಈ ಒಂದು 2ನೇ ಅಧ್ಯಾಯದಲ್ಲಿ ಆ ಒಬ್ಬ ಸಹೋದರನ, ಬಡ ಸಹೋದರ ಬಗ್ಗೆ ಬೇರೆ ಸಹೋದರರು ಪಕ್ಷಪಾತ ತೋರಿಸಿದರು. ಅದಕ್ಕೆ ಇಲ್ಲಿ ಯಾಕೋ ಬೀಳ್ತಾನೆ, ದೇವರು ಕೊಟ್ಟ 10 ಆಜ್ಞೆಗಳಲ್ಲಿ ಒಂದು ಆಜ್ಞೆಯನ್ನು ಸಹ ನೀವು ಮೀರಿದರೆ ದೇವರ ನ್ಯಾಯ ತೀರ್ಪು ಬರ್ತದೆ. ಹಾಗೆ ದೇವರ ದಯೆ ನಿಮಗೆ ಬರಬೇಕಾ? ದೇವರು ಕೊಟ್ಟ 10 ಆಜ್ಞೆಗಳನ್ನು, 10 ಆಜ್ಞೆಗಳನ್ನು ಹೊಸ ಒಡಂಬಡಿಕೆಯಲ್ಲಿ 2 ಆಜ್ಞೆಗಳನ್ನು ಕೊಟ್ಟಿದ್ದಾನೆ. ಒಂದು ಆಜ್ಞೆ ಇದೆ, ನಿನ್ನ ದೇವರ ಕರ್ತನನ್ನು ನಿನ್ನ ಸಂಪೂರ್ಣ ಹೃದಯದಿಂದಲೂ, ಪ್ರಾಣದಿಂದಲೂ,
ಬುದ್ಧಿಯಿಂದಲೂ ಸತ್ಯದಿಂದ ಪ್ರೀತಿ ಮಾಡಬೇಕು. ಎರಡನೇ ಆಜ್ಞೆ, ನಿನ್ನಾಗಿ ನಿನ್ನ ನೆರೆಯನ್ನು ಪ್ರೀತಿ ಮಾಡಬೇಕು. ಈ ಎಲ್ಲ ಆಜ್ಞೆಗಳು, ಈ 10 ಆಜ್ಞೆ ಅಡಕವಾಗಿದೆ. ಈ 10 ಆಜ್ಞೆಗಳನ್ನು ಪರಿಪೂರ್ಣವಾಗಿ ಕೈಕೊಂಡು ನಡೆಯುವುದರೆ ದೇವರ ದಯೆ ನಿಮ್ಮ ಮೇಲೆ, ನಿಮ್ಮ ಮಕ್ಕಳ ಮೇಲೆ, ಸಾವಿರ ಮೇಲೆ ಬರ್ತದೆ. ಒಂದು ವೇಳೆ ಇಲ್ಲಿ ಈ ವಿಶ್ವಾಸಿಗಳು ಈ ಸಭೆಯಲ್ಲಿ ಅವರು ಒಂದು ಬಡ ಸಹೋದರನಿಗೆ ಅವರು ಪಕ್ಷಪಾತ ಮಾಡಿದರು, ಅವರಿಗೆ ಕರುಣೆ ತೋರಿಸಿದ, ಅದು ದೇವರತನೇ. ಕರುಣೆ ತೋರಿಸಿರುವವನಿಗೆ ನ್ಯಾಯ ತೀರ್ಪಿನಲ್ಲಿ ಕರುಣೆ ಸಿಗುವುದಿಲ್ಲ. ಯಾರು ಕರುಣೆ ತೋರಿಸಿದರೆ ಅವರಿಗೆ ನ್ಯಾಯ ತೀರ್ಮಾನಗಿದ್ದು, ಅದರ್ಥ ದೇವರ ದಯೆ ನಿಮಗೆ ಸಿಗಬೇಕಾ? ದೇವರ ಪ್ರತಿ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು. ಒಂದು ದೇವರ ಆಜ್ಞೆ, ಯಾವ ಚಿಕ್ಕ ಆಜ್ಞೆ ನೀವು ಮುರಿತೀರೋ ಆಗ ದೇವರ ನ್ಯಾಯ ತೀರ್ಪು ಬರ್ತದೆ, ದೇವರ ಕೋಪ ಬರ್ತದೆ, ದೇವರಿಂದ ಅನ್ಯಾಯ ಮಾಡೋದಾಗದೆ. ದೇವರು ನಿಮಗೆ ಒಳ್ಳೆಯದನ್ನು ಮಾಡಬೇಕಾ? ದೇವರ ದಯೆ ಬೇಕು. ಒಂದೇ ಕಂಡೀಷನ್, ದೇವರನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡಿರಿ, ಅದೆಲ್ಲ ಆಜ್ಞೆಗಳು ವಿಧೇಯರಾಗಿರಿ. ಆ ದೇವರ ಎಲ್ಲ ದಯೆ, ಆತನ ಕನಿಕರ ನಿಮಗೆ ಸಿಗುತ್ತದೆ ಪ್ರಿಯರೇ. ಹಾಗಾದರೆ ಈ ದಯೆ ನಿಮಗೆ ಸಿಗಬೇಕಾ? ಒಂದೇ ಕಂಡೀಷನ್ ಪ್ರಿಯರೇ, ದೇವರ ಆಜ್ಞೆಗಳಿಗೆ ವಿಧೇಯರಾಗಬೇಕು. ಒಂದು ಪ್ರಿಯರೇ, ಆತನ ವಾಕ್ಯ ವಿಧೇಯರಾಗಿರಿ, ಆಗ ಎಲ್ಲ ದೇವರ ದಯೆ ನಿಮಗೆ ಕೊಡುತ್ತಾನೆ. ನಿಮ್ಮ ಪಾಪದಲ್ಲಿ ನಿಮಗೆ ದಯೆ ಸಿಗಬೇಕಾ? ನೀವು ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕು. ಇಲ್ಲಿ ನೀವು ಪಾಪ ಮಾಡಿದ ಎಂಬುದೇ ಆ ಪಾಪದ ಬಿಟ್ಟು ಬಿಡಬೇಕು, ಆಗ ದೇವರು ನಿಮಗೆ ದಯೆ ತೋರಿಸ್ತಾನೆ ಪ್ರಿಯರೇ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಈ ಸಂದೇಶವು ನಿಮ್ಮ ಜೀವಿತದಲ್ಲಿ ಉತ್ತೇಜನ ಮಾಡುವುದಾದರೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿರಿ. ಯಾವುದೇ ಕಷ್ಟ ಇದ್ದರೆ ನಮ್ಮ ಹತ್ರ ಕಾಲ್ ಮಾಡಿರಿ, ನಾವು ನಿಮಗೆ ಪ್ರಾರ್ಥನೆ ಮಾಡ್ತೇವೆ. ಪ್ರಾರ್ಥನೆ ಮಾಡೋಣ. ತಾನು ದೇವರೇ ನಿನಗೆ ಸ್ತೋತ್ರವನ್ನು ಕೊಂಡಾಡ್ತೇನೆ. ದಯವಿಟ್ಟು ಸಂದೇಶದ ಮುಖಾಂತರವಾಗಿ ನಿನ್ನ ಜನ ಸಂಗಡ ನಿನ್ನ ಮಾತನಾಡಿದಿ. ನೀನು ಎಂದಿಗೂ ಅನ್ಯಾಯವನ್ನು ಮಾಡುವುದಿಲ್ಲ. ನಿನ್ನ ಒಳ್ಳೆಯವನು, ಕರುಣಾಮಯನು, ಪ್ರೀತಿಪೂರ್ಣ ಆಗಿದೆ. ಹಾಗಾದರೆ ಆ ಕರುಣೆ ಹೊಂದಬೇಕಾದರೆ ಏನು ಮಾಡಬೇಕು? ಪಶ್ಚಾತ್ತಾಪ ಪಡಬೇಕು, ವಿಧೇಯರಾಗಬೇಕು. ನೀನು ಆರಾಧನೆ ಮಾಡಿ ಹೇಳಿದ ಈ ವಾಕ್ಯಕ್ಕೆ ಈ ನಿನ್ನ ಜನರು ವಿಧೇಯರಾಗಿಕೊಂಡು ನಿನ್ನ ಕರುಣೆ, ನಿನ್ನ ದಯೆಯನ್ನು ಹೊಂದಿಕೊಳ್ಳುವ ಹಾಗೆ ಜನರಿಗೆ ನಿನ್ನ ಕೃಪೆಯನ್ನು ಕೊಡವನ್ನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್.